ಯೋಗಿ ರಾಮಕೃಷ್ಣರು ನಮ್ಮ ಗುರುಗಳು. ಅವರ ಗುರುಗಳು ಅಚ್ಯುತ ಜೀವರು ಅಂತೇಳಿ ತುಂಗಭದ್ರಾ ನದಿ ದಂಡೆ ಮೇಲೆ ಅವರ ಆಶ್ರಮ ಇತ್ತು, ಅಚ್ಯುತ ಆಶ್ರಮ ಅಂತ. ಸರಿ, ಅದು ಎಲ್ಲಿತ್ತು ಅಂದರೆ ವಿರುಪಾಪುರ ಗಡ್ಡೆ ಅಂತದ. ವಿರುಪಾಪುರ ಗಡ್ಡೆ ಅಂದರೆ ಯಾಕೆಂದ್ರೆ ಅದು ಸುತ್ತಲೂ ನದಿ ನಡುವೆ ಎಷ್ಟೇ ಗಡ್ಡೆ ಅದು, ಅದಕ್ಕೆ ವಿರುಪಾಪುರ ಗಡ್ಡೆ ಅಂತ ಇರ್ತದೆ. ಅದಕ್ಕೆ ನಮ್ಮ ಜೋರಾಗಿ ನದಿ ಮತ್ತು ತುಂಗಭದ್ರಾ ನದಿ ಎರಡು ಕಡೆ ನೀರು ಹರಿಯೋದು. ಎರಡು ಕಡೆ ನೀರು ಹರಿಯೋದು ಅನ್ಬೇಕು. ಮತ್ತು ಆಚೆ ಕಡೆ ಮಂದಿ ಅಲ್ಲೇ, ಇಲ್ಲಿ ಮಂದಿ ಇಲ್ಲೇ, ಅಲ್ಲಿ ಮಂದಿ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಮಂದಿ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಇಂಥ ಇದ್ರೊಳಗೆ ಆಶ್ರಮದೊಳಗೆ. ಸರಿ, ಆ ಊಟಕ್ಕೆ ಅವ್ರಿಗೆಲ್ಲ ಮಾಡ್ತಿದ್ರು, ಊಟ ವಗೇರೆಕ್ಕೆಲ್ಲ ತೊಗೊಂಡು ಹೋಗ್ತಿದ್ರು. ಒಂದು ದಿವಸ ಏನಾಗಿದೆ, ಒಂದು 4-5 ಜನ ಶಿಷ್ಯರು ಅಲ್ಲಿ ಹೊರಗಡೆ ನದಿ ಹೊರಗಡೆ ಇರ್ತಾರೆ, ಆಚೆ ಕಡೆ ಹೋಗ್ಲಿಕ್ಕೆ ಬರೋದಿಲ್ಲ ದಂಡಿಗೆ. ಆ ಟೈಮ್ನಾಗ ಏನಾಗಿದೆ, ಇವರು ಹುಳ್ಳಿ ಕಾಳುಗಳನ್ನ ತಿಂತಿದ್ರು. ಒಬ್ಬ ಶಿಷ್ಯ ಬಂದಿರ್ತಾನೆ, 4-5 ಜನ, ಸ್ವಾಮಿ ಹುಳ್ಳಿ ಕಾಳುಗಳೆಲ್ಲ ಮುಗಿದ್ಬಿಟ್ಟವು, ಯಾರೂ ರೇಷನೂ ಇಲ್ಲ, ಏನೂ ಇಲ್ಲ, ಈಗ ಏನೂ ಇಲ್ಲ ನೋಡ್ರಿ, ನಾನು ಇವತ್ತಿಗೆ ಏನೂ ಇಲ್ಲ ಅಂತ ಹೇಳಿದ್ರು. ಅವಾಗ ಅವರು ಹೇಳ್ತಾರೆ, ಅವರು ಇವತ್ತು ಯಾವಾರ ಗುರುವಾರ, ಇವತ್ತು ರಾಮಕೃಷ್ಣಪ್ಪ ಬರ್ತಾನೆ ತೊಗೊಂಬರ್ತಾನೆ, ಎಲ್ಲ ದವಸ ತೊಗೊಂಬರ್ತಾನೆ, ವಾರಕ್ಕೊಂದು ಬರ್ತಾನೆ, ನಾವು ಬರ್ತಾನೆ. ಅಲ್ಲೇ ಸ್ವಾಮಿ ಮಳೆ ಬರ್ಲಿಕ್ಕೆ ಮತ್ತು ನದಿ ಅದ, ಅವ ಹೇಗೆ ತೊಗೊಂಬರ್ತಾನೆ, ಅವ್ರು ತೊಗೊಂಬರ್ತಾರೆ ಅಂತ ಹೇಳಿದ್ರು. ನೀವು ಎಲ್ಲ ಸುಮ್ಮನೆ ಇದ್ರಪ್ಪ, ಅವ ಬರ್ತಾನೆ ಅಂತ ಹೇಳಿದ್ರು. ಆಮೇಲೆ 4-5 ಸುಮಾರು ಕೆಳಗೆ ಹೋದರು. ಕೆಳಗೆ ಹೋಗಿ ಏನು ಮಾಡಿದ್ರು, ಅಲ್ಲಿ ದಾರಿ ಕೂತಾರೆ, ಅಲ್ಲಿ ನಮ್ಮ ಗುರುಗಳು ತೊಗೊಂಡೋಗ್ಯಾರ, ರೇಷನ್ ತೊಗೊಂಡು ಹಿಂಗೆ ಹೊತ್ಕೊಂಡು ಹೋಗ್ಯಾರ. ಹೋಗಿ ತೊಗೊಂಡು ಬರಬೇಕಲ್ಲ ಇನ್ನು ಏನು ಮಾಡೋದು, ಏನು ಮಾಡ್ತಾರೆ ಅವರು. ಅಲ್ಲಿ ದೂರ ನಿಂತಾರೆ ನಮ್ಮ ಗುರುಗಳು, ಪ್ರಧಾನ ಗುರುಗಳು. ಅಲ್ಲಿ ಅವ್ರು ಏನು ಮಾಡ್ತಾರೆ, ಈಗ ಹೇಗೆ ಹೋಗ್ಬೇಕು ಅಂತ ಅಂತಾರೆ, ಸ್ವಾಮಿ ಅಂತ ಕಟ್ಟ ಹೋಗ್ತಾರೆ. ಹಾಂ ರಾಮಕೃಷ್ಣಪ್ಪ ಇಷ್ಟು ಸಂಧಿ ಮಾಡ್ತಾರೆ, ಹೀಗೆ ಸಂಧಿ ಮಾಡಿದ ತಕ್ಷಣ ಇವರು ಧೂಳು ಬಿಡ್ತಾರೆ. ಏನು ವಿಚಾರ ಮಾಡೋದಿಲ್ಲ, ಹಿಂದೆ ಮುಂದೆ ಇದೊಳಗೆ ಕರೆದ ತಕ್ಷಣ ಧೂಳು ಬಿಡ್ತಾರೆ. ತಕ್ಷಣ ಅವರ ಗಟ್ಟಿಯಾಗಿ ಹಿಡಿತಾರಲ್ಲಿ ನಮ್ಮ ಗುರುಗಳು, ಅವ್ರ ಗುರುಗಳು. ಹಾಂ ಎಲ್ಲಿ ಹೋಗ್ತೀರಿ ರಾಮಕೃಷ್ಣ, ಮತ್ತೆ ಎಲ್ಲಿ ಹೋಗ್ತೀರಿ ಅಂತ ನಾನು. ಇವ್ರು ಇನ್ನೂ ಹೋಗ್ಬೇಕಂತ ತಯಾರಿ ನಡೆಸ್ಯಾರ, ಅಲ್ಲಿ ಕುಂತ್ಬಿಟ್ಟಾರೆ, ಹಿಡಿದ್ಬಿಟ್ಟಾರೆ. ಈ ಇಷ್ಟೊಂದು ವಿಚಿತ್ರ ದವಸ ಧಾನ್ಯಗಳು ಹಿಂಗದಾವ, ಹೇಗೆ ತೊಗೊಂಡಾರ. ನಾನು ಬರ್ರಿ ಅಂತಂದು ಹೇಳಿ ಕರ್ಕೊಂಡು ಆಶ್ರಮಕ್ಕೆ ಹೋಗ್ತಾರೆ. ಹೀಗೆ ಮಹಾತ್ಮರದು ಯಾವುದೇ ಹೇಳಿ ಕೊಡೋದಿಲ್ಲ, ಯಾವ ಟೈಮ್ನಾಗ ಏನಂತ ಪವಾಡ ನಡೆಸ್ತಾರೆ ಹೇಳಿ ಕೊಡೋದಿಲ್ಲ. ಆ ದವಸ ಧಾನ್ಯ ತೊಗೊಂಡು ಮನೆಗೆ ತಲುಪಿಸಿರ್ಬೋದು, ಸರಿಯಾದ ಟೈಮ್ನಾಗ ಎಲ್ಲರಿಗೂ ಆಹಾರ ಆಗ್ತದೆ. ಹೀಗಿರ್ತದೆ ಮಹಾತ್ಮರು. ಯಾವ ಬೇಕಾದ್ ಮಾಡ್ಬೋದು, ಅವ್ರ ಅಗಾಧ ಶಕ್ತಿ ಎಲ್ಲ ಇರ್ತದೆ.